ಹಾಯ್ ಫ್ರೆಂಡ್ಸ್, ನಾನು ಈ ಥರ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ, ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ. ಅದ್ರ ಸಲುವಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಚಿಕ್ಕದಾಗಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕಾಗಿ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ, ಬನ್ನಿ ಹೋಗೋಣ. ನನಗೂ ಸ್ವಲ್ಪ ಜಾಸ್ತಿ ಏರಿ ಇರಬೇಕಾಗಿತ್ತಲ್ವಾ, ಆದರೂ ಪರವಾಗಿಲ್ಲ ಬಿಡಿ, ಚೆನ್ನಾಗೇ ಕಾಣಿಸ್ತೀನಿ ನಾನು. ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಅಮ್ಮ ಸಿಕ್ಕರು. ಅವ್ರಿಗೂ ಬಾಯ್ ಹೇಳಿಬಿಟ್ಟು ನಾನು ನನ್ನ ಫ್ರೆಂಡ್ ಮನೆಗೆ ಹೊರಟೆ. ಅದು ಬಂದು ನನ್ನ ಫ್ರೆಂಡ್ ಮನೆಗೆ ನಾನು ತಲುಪಿದೆ. ಫ್ರೆಂಡ್ ಮನೆ ಅಂದರೆ ಏನು ದೂರ ಇರುತ್ತೆ ಅಂದ್ಕೊಂಡಿದ್ರ? ಆ ಥರ ಏನಿಲ್ಲ, ಪಕ್ಕದ ಮನೆ. ಅಯ್ಯೋ, ಇಲ್ಲಿ ಬಂದು ನೋಡಿದರೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಏನೋ ಮಾಡ್ತಿದ್ದಾರೆ. ನಿಮಗೂ ತೋರಿಸ್ಬೇಕಾ? ಬನ್ನಿ ನೋಡೋಣ. ನೀವೆಲ್ಲರೂ ಅನ್ಕೊತಿರ್ತೀರ, ಇದೇನು ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬಿಟ್ಟು ಬೇರೆನೇ ಮಾಡ್ತಿದ್ದಾರೆ ಅಂತ. ಆ ಥರ ಏನೂ ಇಲ್ಲ. ಕೇಕ್ ಎಲ್ಲ ಕಟ್ಟಾದ್ಮೇಲೆ ತಿನ್ನೋಕ್ಕೇನಾದರೂ ಬೇಕಲ್ವಾ, ಅದ್ರ ಸಲುವಾಗಿ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಗ್ಗರಣೆ ಮಾಡ್ತಿದ್ದೀವಿ. ಇವಳು ನೋಡಿ, ಇನ್ನೂ ಒಗ್ಗರಣೆನೇ ಮಾಡಿಲ್ಲ, ಆಲ್ರೆಡಿ ಮಂಡಳನ ತಿಂತಾ ಇದ್ದಾಳೆ. ಎಲ್ಲಿ ಖಾಲಿನೇ ಮಾಡಿಬಿಡ್ತಾಳೆ ಏನೋ ಬಕಾಸೂರಿ. ಅಯ್ಯೋ, ಇಲ್ಲಿ ಯಾರೋ ಕಾಡು ಮನುಷ್ಯರು ಬರ್ತಾ ಇದ್ದಾರಲ್ಲ. ಅಯ್ಯೋ ಸಾರಿ, ಇವ್ರು ಕಾಡು ಮನುಷ್ಯರಲ್ಲ, ಇವ್ರು ನನ್ನ ಫ್ರೆಂಡ್ಸು. ಓ ಮೈ ಗಾಡ್, ಯಾವ ಥರ ಕಟ್ಗೆ ತರ್ತಾ ಇದ್ದಾರೆ ನೋಡಿ. ಸೇಮ್ ಟು ಸೇಮ್ ಕಾಡು ಮನುಷ್ಯರ ಥರನೇ ಇದ್ದಾರೆ ನೋಡೋಕ್ಕೆ. ಇವಳು ನೋಡಿ, ಕೊತ್ತಂಬರಿ ಸೊಪ್ಪಿರೋದೇ ಇಷ್ಟು. ಅವಳು ನೋಡಿ ಎಂತಾದ್ರಲ್ಲಿ ತೊಳಿತಾ ಇದ್ದಾಳೆ. ತುಂಬ ಚಿಕ್ಕದಾಯ್ತು ಅನ್ಸುತ್ತೆ ಅಲ್ವಾ. ಪಾಪ ಹುಡುಗಿ ತುಂಬ ನಾಚ್ಕೊಂತ ಇದ್ದಾಳೆ. ಪಾಪ ಅಲ್ಲೆಲ್ಲರೂ ಕೆಲಸ ಮಾಡ್ತಾ ಕೂತಿದ್ದಾರೆ. ಇವ್ರು ನೋಡಿ ಫೋನ್ ನೋಡ್ತಾ ನಿಂತಿದ್ದಾರೆ, ದಂಡ ಪಿಂಡಗಳು. ಅಲ್ಲಿ ಯಾಕೋ ನನ್ನ ಫ್ರೆಂಡು ಕರಿತಾ ಇದ್ಲು, ಅವಳ ಹತ್ರ ಸ್ವಲ್ಪ ಹೋದೆ. ಅವಳು ಏನು ಹೇಳ್ತಾಳ ಅಂತ ನೋಡೋಣ ಬನ್ನಿ. ಇವ್ರೇನೋ ಮಾತಾಡ್ತಾರಂತ ನೋಡೋಣ ಬನ್ನಿ. ಇವ್ರ ಸವಾಸನೇ ಬೇಡ ಅಂತ ನಮ್ಮಮ್ಮನೇ ಎದ್ದೋದ್ರು. ಹಾಯ್ ಫ್ರೆಂಡ್ಸ್, ಇವಳು ನನ್ನ ಫ್ರೆಂಡು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಂಜನಾ. ಸೇಮ್ ಯು. ಇವತ್ತು ನಾವು ಫ್ರೆಂಡ್ಶಿಪ್ ಡೇ ಇದೆ, ಫ್ರೆಂಡ್ಶಿಪ್ ಡೇ ಪಾರ್ಟಿ ಮಾಡ್ತಾ ಇದ್ವಿ. ಎಲ್ಲ ನೋಡಿ ಗಾಯ್ಸ್, ಇವಳು ಅವಾಗ ಹೇಳಿದ್ವಿ ಫ್ರೆಂಡ್ಸ್, ತಲೆ ಸ್ನಾನ ಮಾಡಿ ಚೆನ್ನಾಗಿ ಕಾಣ್ತೀವಿ. ಫುಲ್ ನುಣ್ಣಗೆ ಎಣ್ಣೆ ಹಚ್ಕೊಂಡು ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಗಾಯ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲರೂ ಸೇರಿ ನಾವು ಒಗ್ಗಡೆ ಹಾಕ್ತಾ ಇದ್ದೀವಿ, ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಫೈರ್ ಕ್ಯಾಂಪ್ ಹಾಕ್ತಾ ಇದ್ದೀವಿ. ಎಲ್ಲ ಫುಲ್. ಇಲ್ಲಿ ಒಂದು ನಾಗವಲ್ಲಿ ಬಂದಿದೆ, ನೋಡ್ತೀರಾ ನೀವು? ಬನ್ನಿ ನೋಡೋಣ. ಇವಳೇ ನೋಡಿ ನಾಗವಲ್ಲಿ ಬಂದ್ಲು. ನೋಡಿ ಯಾವ ಥರ ಫೋಸ್ ಕೊಡ್ತಾ ಇದ್ದಾಳೆ ಅಂತ. ನೀವೇ ನೋಡಿ, ಸ್ವಲ್ಪ ನೋಡಿ ಸಾಕಾಗ್ಬಿಟ್ಟಿದೆ ನನಗಂತೂ. ಮತ್ತೆ ನಾನು ರಿಟರ್ನು ತರಕಾರಿ ಕಟ್ ಮಾಡ್ತಾ ಇದ್ದಾರಲ್ಲ ಆ ಜಾಗಕ್ಕೆ ಬಂದೆ. ಅಲ್ಲಿ ಬಂದು ನೋಡಿದರೆ ಏನೋ ಮಾಡ್ತಾ ಇದ್ದಾರೆ. ಬನ್ನಿ ನಿಮಗೂ ತೋರಿಸ್ತೀನಿ. ಇಲ್ಲಿ ತರಕಾರಿ ಕಟ್ಟಿಂಗ್ ಎಲ್ಲ ಮುಗ್ದಿತ್ತು. ಮತ್ತೆ ಇಲ್ಲಿ ಆಂಟಿ ಬೈತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಸನೂ ನೀಟಾಗಿ ಕವರಲ್ಲಿ ಹಾಕ್ತಾ ಇದ್ರು. ನೆಕ್ಸ್ಟು ಎಲ್ಲ ಫ್ರೆಂಡ್ಸ್ ಸೇರಿ ಏನೋ ಒಂದು ಶೂಟ್ ಮಾಡ್ಕೊತಾರೆ ಅಂತೆ, ಶಾರ್ಟ್ ಆಗಿರೋದು. ನೋಡೋಣ ಬನ್ನಿ ಅದನ್ನು. ನೋಡಿ, ಇದೇ ಆ ಶೂಟು. ನೋಡಿ ಲೈನಾಗಿ ಹೇಗೆ ಬರ್ತಾ ಇದ್ದಾರೆ ಒಬ್ರು. ನೋಡಿ ನೀವೇ ನೋಡಿ, ಪ್ಲೇಟ್ ಅಂತ ಏನೇನೋ, ಮಂಡಕ್ಕಿ ಅಂತೆ, ಮತ್ತೆ ಏನೇನೋ ಹಿಡ್ಕೊಂಡು. ಇವಳು ನೋಡಿ, ಎಪ್ಪೋ ಚಾಕುನೇ ತೋರಿಸ್ತಾಳೆ, ಎಳ್ಳು ಮರ್ಡರೇ ಮಾಡಿಬಿಡ್ತಾಳೆ. ಒಗ್ಗರಣೆ ಮಾಡೋದು ನಮ್ಮಿಂದ ಆಗಲ್ಲ ಅಂತ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಅವರಮ್ಮ ಮಾಡ್ತಾರೆ ಅಂತ. ನೋಡೋಣ ಬನ್ನಿ, ಅಲ್ಲೆಲ್ಲರೂ ಇದ್ದಾರೆ, ನೋಡೋಣ ಬನ್ನಿ. ಎಲ್ಲಾನು ಕೊಟ್ಟು ನಾವು ಹೊರಟಿದ್ವಿ. ಇವಳು ಏನೋ ಹೇಳ್ತಿದ್ದಾಳೆ, ನೋಡಿ ಬನ್ನಿ. ಸುಮ್ಮನೆ ಕೂತು ಏನು ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ರು. ಅದಕ್ಕೋಸ್ಕರ ಅವ್ರು ವೇಟ್ ಮಾಡೋದು ಬದಲು ಡ್ಯಾನ್ಸ್ ಮಾಡೋಣ ಅಂತ ಸ್ವಲ್ಪ ನನ್ನ ಫ್ರೆಂಡ್ ಮನೆ ಮುಂದೆ ಜಾಗ ಇತ್ತು, ಅಂದು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ನೋಡಿ ಇಷ್ಟು ಜನ ಮಾತ್ರ ಇದ್ದಾರೆ. ಈ ಹುಡುಗಿ ಬಂದುಬಿಟ್ಟು, ಅಕ್ಕ ವಿಡಿಯೋಲಿ ನಾನು ಕಾಣಿಸ್ತಾ ಇಲ್ಲ ಅಂದ್ಲು. ಅದಕ್ಕೋಸ್ಕರ ಇವಳ ಜೊತೆ ಒಂದು ಫೋಸ್ ಕೊಟ್ಟೆ. ಆಮೇಲೆ ನನ್ನ ಫ್ರೆಂಡು ಸೌಂಡ್ ಬಾಕ್ಸ್ನ ತೊಗೊಂಡು ಬಂದುಬಿಟ್ಲು. ಎಲ್ಲರೂ ಬೇಗ ಸಾಂಗ್ ಹಚ್ಚು ಅಂತ ಎಲ್ಲರೂ ಚೀರ್ತಾ ಇದ್ರು. ಅದಕ್ಕೋಸ್ಕರ ಇವಳು ನಡೀರಿ ಸಾಂಗ್ ಹಚ್ಚೋಣ ಅಂತೇಳಿ ಸೌಂಡ್ ಬಾಕ್ಸ್ನ ಹತ್ರ ಹೋದ್ಲು. ಬ್ಲೂಟೂತ್ ಕನೆಕ್ಟ್ ಮಾಡೋಕ್ಕೆ ಅಂತ ಇಷ್ಟು ಜನ ನಿಂತಿದ್ದಾರೆ. ನೋಡಿ, ಇಷ್ಟು ಜನ ಇದ್ರೂ ಬೇಗ ಆಗ್ತಾ ಇಲ್ಲ. ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಎಲ್ಲರೂ ಸೇರಿ ಕನೆಕ್ಟ್ ಮಾಡಿದ್ರು. ಅಂತೂ ಸಾಂಗ್ ಹಾಕಿದ್ರು. ನೋಡೋಣ ಬನ್ನಿ ಹುಡುಗಿರು ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಅಂತ. ನೋಡಿದ್ರಲ್ವಾ ನನ್ನ ಫ್ರೆಂಡ್ಸ್ ಯಾವ ಥರ ಡ್ಯಾನ್ಸ್ ಮಾಡಿದ್ರು ಅಂತ. ಈ ಅಕ್ಕ ನೋಡಿ ಎಷ್ಟು ಲೇಟಾಗಿ ಬರ್ತಿದ್ದಾಳೆ ಅಂತ. ಎಲ್ಲರೂ ಬೇಗ ಬಂದರೆ ಇವಳು ಮಾತ್ರ ಬೇರೆ. ಆಮೇಲೆ ಗ್ರೂಪ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅದ್ರ ಸಲುವಾಗಿ ಒಂದು ಹುಡುಗಿ ಕೈಯಲ್ಲಿ ಫೋನ್ ಕೊಟ್ಟೆ, ವಿಡಿಯೋ ಮಾಡು ಅಂತ. ನಾನು ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆದೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರೆ ಇವಳು ಮಾತ್ರ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕರ್ಕೊಂಡು ಬರೋಣ ಅಂತ ಬಂದೆ. ಆದರೂ ಆ ಹುಡುಗಿ ಬರಲೇ ಇಲ್ಲ. ಅದಕ್ಕೋಸ್ಕರ ನನ್ನ ಪಾಡಿಗೆ ನಾನು ಹೋಗಿ ಡ್ಯಾನ್ಸಲ್ಲಿ ಜಾಯ್ನ್ ಆದೆ. ಇವಳು ನೋಡಿ, ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ಇವಳು ಮಾತ್ರ ಫೋನಲ್ಲಿ ಏನೋ ನೋಡ್ತಾ ನಿಂತಿದ್ದಾಳೆ. ಅಂತೂ ಎಲ್ಲರೂ ಸೇರಿ ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿದ್ರು. ನೀವು ನೋಡ್ತೀರಾ? ಬನ್ನಿ ತೋರಿಸ್ತೀನಿ.
ನೋಡಿದ್ರಲ್ವಾ ನಮ್ಮ ಹುಡುಗಿರು ಯಾವ ಥರ ಡ್ಯಾನ್ಸ್ ಮಾಡಿದ್ರು ಅಂತ. ಸ್ವಲ್ಪ ಹೊತ್ತು ಇದೇ ಥರ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಒಂದು ಏನಾದರೂ ಗೇಮ್ ಆಡಬೇಕು ಅಂತ ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ಬನ್ನಿ ನೋಡೋಣ ಅದನ್ನು. ನೋಡಿ ನಮ್ಮ ಹುಡುಗಿರು ಯಾವ ಥರ ಡಿಸ್ಕಸ್ ಮಾಡ್ತಿದ್ದಾರಂತೆ. ಒಬ್ಬರು ಮ್ಯೂಸಿಕಲ್ ಚೇರ್ ಆಡೋಣ ಅಂತಿದ್ದಾರೆ, ಇನ್ನೊಬ್ಬರು ಬೇಡ ಪಾಸಿಂಗ್ ಬಾಲ್ ಆಡೋಣ ಅಂತಿದ್ದಾರೆ. ಇದೇ ಥರ ಡಿಸ್ಕಸ್ ಮಾಡಿದ್ವಿ. ಆದರೂ ಲಾಸ್ಟಿಗೂ ಯಾವ ಗೇಮು ಆಡಲಿಲ್ಲ, ಕ್ಯಾನ್ಸಲ್ ಆಗೋಯ್ತು. ಅಲ್ಲಿ ಎಲ್ಲರೂ ಸೇರಿ ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ಮತ್ತೆ ಹೋಗ್ಲಿ ಬಿಡಿ ಅಂತ ನಾನು ಒಂದು ಫೋಸ್ ಕೊಡೋಣ ಅಂತ ಬಂದೆ. ಅಷ್ಟರಲ್ಲಿ ಈ ಅಕ್ಕ ಕಂಡ್ಲು. ಇವಳು ನೋಡಿ ಏನೋ ಸ್ಯಾಡಾಗಿ ನಿಂತಿದ್ಲು. ಅದಕ್ಕೋಸ್ಕರ ಇವಳ ಹತ್ರ ಹೋಗೊಂದು ಫೋಸ್ ಕೊಟ್ಟೆ. ಅವಳು ಹ್ಯಾಪಿ ಆದ್ಲು, ನಾನು ಹ್ಯಾಪಿ ಆದೆ. ಇವಳು ನೋಡಿ ನಾನೇನೋ ವೀಡಿಯೋ ಮಾಡ್ತಾಯಿದ್ರೆ ಇವಳು ನೋಡಿದರೆ ನನ್ನ ಫೋಟೋ ತೆಗಿ ಅಂತ ಇದ್ಲು ಬರೀ. ಅದಕ್ಕೋಸ್ಕರ ಇವಳ ಜೊತೆ ಒಂದು ಫೋಸ್ ಕೊಟ್ಟೆ. ಆಮೇಲೆ ಬನ್ನಿ ಇವಳು ಫೋಟೋ ತೆಗಿಯೋದು ಮುಗೀತು. ನಿಮ್ಗೆ ಗೊತ್ತಲ್ವಾ ಹುಡುಗಿರು 2 ಫೋಟೋ ಅಂತಾರೆ, ಆದರೆ 2 ಫೋಟೋಕ್ಕೆ ಮುಗಿಯೋದಿಲ್ಲ. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಸುಸ್ತಾಯಿತು, ಚೇರ್ ಕಾಣ್ತು, ಅಲ್ಲಿ ಬಂದು ಕೂತ್ಕೊಂಡೆ. ಇವರು ಹಿಂಗೆ ಬಿಟ್ಟರೆ ಇನ್ನು ಮುಂಜಾನೆ ಆಗೋತನ ಹಿಂಗೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಕರ್ಕೊಂಡೋಗೋಣ ಬನ್ನಿ, ಕೇಕ್ ಕಟ್ ಮಾಡೋಣ ಫಸ್ಟು. ಕೇಕ್ ಕಟ್ ಮಾಡೋದೆಲ್ಲ ಆದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತೆ ಡ್ಯಾನ್ಸ್ ಮಾಡೋಕೆ ಹೋದ್ರು. ನೋಡಿದ್ರಲ್ವಾ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಹೆಂಗೆ ಡ್ಯಾನ್ಸ್ ಮಾಡಿದ್ರು ಅಂತ. ಮತ್ತೆ ಹೊಟ್ಟೆ ಹೊಸವಾಯ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಒಗ್ಗರಣೆ ರೆಡಿ ಆಗಿದೆ ಇಲ್ಲ ಅಂತ ನೋಡೋಕೆ ಹೋಗ್ತಾ ಇದ್ವಿ. ಅಲ್ಲೋಗಿ ನೋಡಿದ್ರೆ ಇನ್ನೂ ರೆಡಿನೇ ಆಗಿಲ್ಲ ಒಗ್ಗರಣೆ. ಮತ್ತೇನು ಮಾಡೋಕ್ಕಾಗಲ್ಲ, ವಾಪಸ್ ಬಂದ್ವಿ. ವೇಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ಇವರೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಸಿದ್ರು. ಮತ್ತೆ ಒಗ್ಗರಣೆ ತೊಗೊಂಡು ಬಂದರು. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೊಟ್ಟೆ ತುಂಬ ಹಸ್ತಿತ್ತಲ್ವ, ಡ್ಯಾನ್ಸ್ ಮಾಡಿ ಫುಲ್ ಟಯರ್ಡ್ ಆಗಿದ್ರಲ್ವ. ಮತ್ತೆ ಎಲ್ಲರೂ ರೌಂಡಾಗಿ ಕೂತ್ಕೊಂಡ್ವಿ. ಎಲ್ರಿಗೂ ಪ್ಲೇಟಲ್ಲಿ ಒಗ್ಗರಣೆ ಹಾಕ್ಕೊಟ್ರು. ಈ ಥರ ತಿಂತಾ ಇದ್ದೀವಿ ನೋಡಿ. ತಿನ್ನೋದ್ರೆಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿದ್ರು ವಿಶ್ ಮಾಡೋಕ್ಕೆ ಅಂತ. ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಪಾಪ ಅವ್ರು ಹಾಸ್ಟೆಲಲ್ಲಿರೋದ್ರಿಂದ ಇದೇ ಟೈಮಿಗೆ ಕಾಲ್ ಮಾಡಿದ್ದಾರೆ. ಹಾಸ್ಟೆಲು ಕಾಲೇಜು ಹೆಂಗಿದೆ ಅಂತೆಲ್ಲ ವಿಚಾರಿಸ್ತಾ ಇದ್ದೆ. ಪಾಪ ಅವರೆಲ್ಲ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ರು. ಆದರೂ ಅಲ್ಲಿರೋ ಕಷ್ಟ ಅಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಹಾಸ್ಟೆಲ್ ಲೈಫ್ ಎಷ್ಟು ಚೆನ್ನಾಗಿ ಗೊತ್ತಾ. ಅಲ್ಲಿದ್ದಾಗ ಅದು ಗೊತ್ತಿರಲ್ಲ ನಮಗೆ. ಅಲ್ಲಿಂದ ಹೊರಗಡೆ ಬರ್ತೀವಲ್ಲ ಆವಾಗ ಅನಿಸುತ್ತೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದ್ವಿ. ಫ್ರೆಂಡ್ಸ್ ಎಲ್ಲರೂ, ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ, ಎಷ್ಟು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತೀವಿ. ಆಮೇಲೆ ಅವ್ರಿಗೆಲ್ಲ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಬಾಯ್ ಮಾಡಿ ಫೋನ್ ಕಟ್ ಮಾಡಿದ್ವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟೊತ್ತಲ್ಲಿ ನಾನು ಕಾಲ್ ಮಾತಾಡ್ತಾ ಇದ್ವಲ್ಲ, ಆವಾಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರು. ಹಂಗಾಗಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಯಿತು ಎಲ್ಲರೂ ಹೋದ್ರು ಅಂತೇಳಿ ಆಮೇಲೆ ನಾನು ನನ್ನ ತಂಗಿ ಹೋಗಿ ನಮ್ಮ ಮನೆ ಮುಂದೆ ಒಂದು ಕಟ್ಟೈತು, ಅಲ್ಲೋಗಿ ಕೂತ್ಕೊಂಡ್ವಿ. ಮತ್ತು ನಮ್ಮ ಮನೆ ಹತ್ತಿರ ಇರೋ 2 ಹುಡುಗಿಯರು ಬಂದರು. ಫೈರ್ ಕ್ಯಾಂಪ್ ಹಾಕ್ಬೇಕು ಅಂದ್ಕೊಂಡ್ವಿ, ಮರ್ತೆ ಹೋದ್ವಿಲ್ಲ ಅಂತ ಹೇಳಿದರು. ಆಮೇಲೆ ಮತ್ತೇನು ಮಾಡೋಣ ಅಂತ ಹೇಳ್ಬಿಟ್ಟು ಇರೋಷ್ಟು ಜನನೇ ಫೈರ್ ಕ್ಯಾಂಪ್ ಹಾಕಿದ್ವಿ. ನೋಡಿ ಬನ್ನಿ ಹೆಂಗೆ ಹಾಕ್ತಾ ಇದ್ದೀವಿ ಅಂತ. ಎಷ್ಟು ಹತ್ತಿದ್ರು ಬೆಂಕಿ ಹತ್ಕೊತಾನೆ ಇರಲಿಲ್ಲ. ಅದಕ್ಕೋಸ್ಕರ ಒಂದೆರಡು ನಮ್ಮಮ್ಮ ಕವರ್ ತಂದುಕೊಟ್ರು. ಆ ಕವರ್ನ ಹಾಕಿದ್ವಿ. ಅಷ್ಟರಲ್ಲೇ ಬೆಂಕಿ ಬಕ್ ಅಂತ ಹತ್ಕೊಂಡ್ಬಿಡ್ತು. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಸ್ನ್ಯಾಪ್ ಅಂತೆ ಅದಂತೆ ಇದಂತೆ ಆಗ್ತಾಯಿದ್ರು. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಸ್ವಲ್ಪ 1-2 ಫೋಟೋ ತಗೊಳ್ಳೋಣ ಅಂತ ಫೋಟೋ ತೆಗೋಕೆ ಹೋದ್ವಿ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರು. ಇಷ್ಟೇ ಜನ ಮಾತ್ರ ಇದ್ವಿ. ನೋಡಿ ನಮ್ಮ ಹುಡುಗಿರು ಯಾವ ಥರ ಫೋಸ್ ಕೊಡ್ತಾ ಇದ್ದಾರಂತೆ. ಆಯಿತು ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಬಾಯ್ ಮಾಡಿಬಿಟ್ಟು ಯಾರ ಮನೆಗೆ ಅವ್ರು ಹೋಗ್ತಾ ಇದ್ರು. ಅವರೆಲ್ಲ ಹೋದ್ಮೇಲೆ ಸ್ವಲ್ಪ ಅದು ಬೆಂಕಿ ಎಲ್ಲ ಹಚ್ಚಿದ್ವಲ್ಲ, ಅದರಿಂದ ಅದೆಲ್ಲ ಮತ್ತೆ ಯಾರಾದ್ರೂ ತುಳಿತಾರ ಅಂತ ಹೇಳ್ಬಿಟ್ಟು ಅಮ್ಮ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ಸರಿ, ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಫಾಲೋ, ಸಬ್ಸ್ಕ್ರೈಬ್ ಮಾಡಿ.